Watch full episodes on Jio Hotstar. ವಿಕ್ರಾಲ್ನ ತಾಳಕ್ಕೆ ಎಲ್ಲರೂ ಕುಣಿತಾರೆ, ಆದ್ರೆ ಇವರು ಕೇವಲ ವೇದಾ ಸಿಟಿಯ ಜನರು. ಇವರು ಕೂಡ ನನ್ನ ತಾಳಕ್ಕೆ ಕುಣಿಲೇಬೇಕು. ನೀನ್ ನಿಂತ್ಕೋ, ಇದನ್ನ ನಾನು ನೋಡ್ಕೋತೀನಿ. ಬರ್ಲಿ ಬಿಡು. ನಿಲ್ಲು, ಎಲ್ಲಿಗೂ ಓಡ್ತಾ ಇದೀಯ? ನಿಲ್ಲು, ನಿಲ್ಲು, ನಿಲ್ಲು. ಈ ಊರು ನನ್ನದು. ಕಿವಿ ಕೊಟ್ಟು ಎಲ್ಲರೂ ಕೇಳಿ. ನಾನು ಈ ಊರಿನಲ್ಲಿ ತುಂಬಾ ದೊಡ್ಡದು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೆ ನೀವೆಲ್ಲರೂ ಇಲ್ಲಿಂದ ಹೋಗ್ಬೇಕಾಗತ್ತೆ. ನಿಮ್ಮೆಲ್ರಿಗೂ ನಿಮ್ಮ ಮನೆಗಳಿಗೆ ಬೆಲೆನ ಕಟ್ಟಲಾಗತ್ತೆ. ಯಾರಿಗಾದ್ರೂ ವಿರೋಧ ಇತ್ತು ಅಂದ್ರೆ ಈಗಲೇ ಮುಂದೆ ಬನ್ನಿ. ಮುಂದೆಯಿಂದ ಜರುಗು. ಹೇ, ಜರುಗು, ಅಲ್ಲಿಂದ ಜಾಗ ಖಾಲಿ ಮಾಡು. ತೆಗಿ, ಡೋರ್ ತೆಗಿ. ಯಾರು ಇವನು? ಹಲೋ ಹಲೋ ಪೊಲೀಸ್, ನಾನು ಪ್ರಿನ್ಸ್ ವಿಕ್ರಾಲ್ ಮಾತಾಡ್ತಾ ಇದ್ದೀನಿ. ನನ್ನ ಜೀವ ಅಪಾಯದಲ್ಲಿದೆ. ನಮ್ಮ ಮೇಲೆ ಅಟ್ಯಾಕ್ ಆಗಿದೆ. ಪ್ರಿನ್ಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಪ್ರಿನ್ಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಜಯರಾಮ, ಪೊಲೀಸ್ನ ಕರಿ, ಬೇಗ ಪೊಲೀಸ್ನ ಕರಿ, ಬೇಗ. ಸರ್, ಪೊಲೀಸು ನೀವೇನೆ. ನಿಮಗ್ ಸಹಾಯ ಮಾಡೋದಕ್ಕೆ ಇನ್ಯಾರಗ್ ನಾನು ಹೇಳಿ? ಶಿವ,
ನಿಲ್ಸು, ಯಾರ್ ನೀನು? ಮಗು, ನಿನ್ ಪ್ರಾಬ್ಲಮ್ ಆದ್ರೂ ಏನು? ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಹಲೋ ಅಂಕಲ್, ಫೈಟ್ ಮಾಡ್ತೀರಾ ಇಲ್ಲಾಂದ್ರೆ ಕಾರ್ನ ಸುಮ್ಮನೆ ಕೆಳಗೆ ಇಳಿಸ್ತೀರಾ? ಯಾರು ಅಂತ ನೀನು? ತುಂಬಾ ಚೆನ್ನಾಗಿ ಫೈಟ್ ಮಾಡ್ತೀಯ, ತುಂಬಾ ಅದ್ಭುತ. ನನ್ನ ಹೆಸರು ಶಿವ ಅಂತ ಸರ್. ಒಳ್ಳೆ ಹೆಸರು. ನಿನ್ನನ್ನು ಭೇಟಿಯಾಗಿ ಖುಷಿ ಆಯ್ತು. ಪ್ಯಾಲೇಸ್ಗೆ ಬರಬೇಕು, ನಿನಗೆ ಬಹುಮಾನ ಕೊಡ್ತೀನಿ. ಮತ್ತೆ ಆ ಲಡ್ಡು ಸಿಂಗ್ ಎಲ್ಲಿ? ನಾನಿದ್ದೀನಿ ಸರ್, ನಾನಿದ್ದೀನಿ. ನಾನು ಬಂದ್ಬಿಟ್ಟೆ. ಎಲ್ಲರನ್ನು ಓಡಿಸ್ಬಿಟ್ಟೆ ನಾನು. ನೀವಲ್ಲ, ಶಿವ ಓಡಿಸಿದ್ದು. ನನಗೆ ಗೊತ್ತಿದೆ ಸರ್, ನನಗೆ ಗೊತ್ತಿದೆ. ನಾನು ಇವನಿಗೆ ಕಲ್ಸ್ಕೊಟ್ಟಿದ್ದೀನಿ. ಇವನು ತುಂಬಾ ಜಾಣ ಇದ್ದಾನೆ, ಎಲ್ಲವನ್ನೂ ಬೇಗ ಕಲ್ತ್ಕೊಂಡಿದ್ದಾನೆ. ಯಾರಿಗೂ ಏನು ಕೊಡೋದಿಲ್ಲ. ನನಗೆ 2 ಬಾರಿ ದಾಳಿಯಾಗಿದೆ. ಈಗ ₹1 ಯಾರಿಗೂ ಕೊಡೋದಿಲ್ಲ ನಾನು. ಈಗ ನಾನು ಪೂರ್ತಿ ವೇದಾಸ್ ನಗರಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು 1 ವಾರದಲ್ಲಿ ಅವರೆಲ್ಲರೂ ಊರನ್ನ ಬಿಟ್ಟು ಹೋಗ್ಬೇಕು. ಇಲ್ಲ ಅಂದ್ರೆ ನಾನು ಎಲ್ಲಾರನ್ನೂ ಒದ್ದು ಓಡಿಸ್ಬೇಕಾಗತ್ತೆ. ಎಷ್ಟು ವಿಚಿತ್ರ ಇದು. ಪ್ರಿನ್ಸ್ನ ಪೂರ್ವಜರು ಎಷ್ಟು ಉದಾರಿಯಾಗಿದ್ರು. ಇವ್ನು ನೋಡಿದ್ರೆ ತುಂಬಾನೇ ಸ್ವಾರ್ಥದ ತರ ಕಾಣಿಸ್ತಾ ಇದ್ದಾನೆ. ನಮ್ ತಾತ ಹಿಂದೆ ಹೇಳ್ತಾ ಇದ್ರು, 200 ವರ್ಷಗಳ ಹಿಂದೆ ಇಲ್ಲಿಯ ರಾಜ ವೇದಾಂತ್ ಕುಮಾರ್ ಅನ್ನೋನು ತನ್ನ ವಿಲ್ ನಲ್ಲಿ ಈ ಊರನ್ನ ವೇದಾಂತ್ ಸಿಟಿಯವರಿಗೆ ಅಂತ ಬರ್ದಿಟ್ಟಿದ್ನಂತೆ. ಹಾಗಾದ್ರೆ ಈಗ ವಿಲ್ ಎಲ್ಲಿದೆ ತಾತ? ಅದು ಎಲ್ಲಿದೆ ಅಂತ ಗೊತ್ತಿಲ್ಲ ಮಗು. ಆದ್ರೆ ನಮ್ಮ ತಾತ ಆ ವೇದಾಂತ್ ಕುಮಾರ್ ರಾಜನಿಗೆ ಮಂತ್ರಿ ಆಗಿದ್ರಂತೆ. ರಾಜ ವೇದಾಂತ್ಗೆ ಆರೋಗ್ಯ ಹದಗೆಟ್ಟಿತ್ತು. ಅವರು ಚಿಕಿತ್ಸೆಗೆ ಅಮೆರಿಕಕ್ಕೆ ಹೋಗ್ಬೇಕಾಗಿತ್ತು. ಆ ರಾಜ ಆಮೇಲೆ ನಮ್ ತಾತ ಒಬ್ಬರನ್ನೇ ಕರೆದು ಹೇಳಿದ್ರಂತೆ, ಆಚಾರ್ಯರೇ, ನಾನು ಕೇವಲ ನಿಮ್ಮ ಮೇಲೆ ಮಾತ್ರ ನಂಬಿಕೆ ಇಡ್ತೀನಿ. ನಾನು ಚಿಕಿತ್ಸೆಗೋಸ್ಕರ ಪೂರ ಪರಿವಾರದೊಂದಿಗೆ ಅಮೆರಿಕಕ್ಕೆ ಹೋಗ್ತಿದ್ದೀನಿ. ಬಹುಶಃ ವಾಪಸ್ ಬರದೇ ಇರಬಹುದು. ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ನಿವಾಸಿಗಳ ಹೆಸರಲ್ಲಿ ಒಂದು ವಿಲ್ ಮಾಡಿಟ್ಟಿದ್ದೀನಿ. ಆ ವಿಲ್ನ ತುಂಬ ಹುಷಾರಾಗಿಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಅದು ಕೆಟ್ಟ ಕೈಗೆ ಸಿಗಬಾರ್ದು ಅಂತ. ನೀವು ಬರ್ದಿಟ್ಟಿರೋ ವಿಲ್ ಎಲ್ಲಿದೆ? ಸೇವಕ್ರೇ, ಆ ವಿಲ್ಲು ಇಲ್ಲೆಲ್ಲ ಇದೆ ಅನ್ಸುತ್ತೆ.
ಭೀಮ್ ಸಿಂಗ್, ನೀನು ನನ್ ಜೊತೆ ಬಾ. ಅಲ್ಲಿದೆಯಾ ನೋಡು. ತಾತವ್ರೆ ತಗೊಳ್ಳಿ. ಮತ್ತೆ ಇದೇ ಆ ಡೈರಿ ರಾಜ ವೇದಾಂತ ಕೊಟ್ಟಿದ್ದು. ಈ ಡೈರಿಯಲ್ಲೇ ವಿಲ್ನ ಬರ್ದಿಟ್ಟಿರಬಹುದು. ಈ ಡೈರಿ ಖಾಲಿ ಇದೆ. ಅಯ್ಯೋ, ಹೊಳೆಯುವಂತ ವಸ್ತುವಿನ ಕೆಳಗಡೆನೆ ಚಮತ್ಕಾರ ಇರೋದು. ಹೇಗೆ ಮನಸ್ಸಿನ ಖುಷಿಯ ರಸ್ತೆ ಹೊಟ್ಟೆಯಿಂದ ಹೋಗುತ್ತೋ ಹಾಗೆ ಇದರಲ್ಲಿ ಇಷ್ಟೇನೆ ಬರ್ದಿರೋದು. ಇದ್ರಲ್ಲಿ ಅದಿರುವಂತ ಜಾಗದ ದಾರಿ ಇರಬಹುದು ಅಂತ ಅನ್ಸತ್ತೆ. ಅದಕ್ಕೆ ನಿಮ್ ತಾತ ಅವ್ರ ತಾತಂಗೆ ಅವರು ಇದನ್ನ ಕೊಟ್ಟಿರಬಹುದು. ನೀವಿದ್ರ ಅರ್ಥನ ಕಂಡುಹಿಡೀರಿ. ಅಷ್ಟರಲ್ಲಿ ನಾನು ಹೋಗಿ ಪ್ರಿನ್ಸ್ ಅವ್ರನ್ನ ಮೀಟ್ ಮಾಡ್ಕೊಂಡ್ ಬರ್ತೀನಿ. ನಾನು ಅವರ ಜೀವನ ಉಳಿಸಿದ್ದೀನಿ. ಯಾರಿಗ್ ಗೊತ್ತು, ಅವ್ರು ನನ್ನ ಮಾತನ್ನ ಕೇಳಿ ಅವರು ನಮ್ಮನ್ನ ಇಲ್ಲಿಂದ ಓಡಿಸದೇ ಇರ್ಬೋದೇನೋ. ಇಷ್ಟೊಂದು ಟೈಟ್ ಸೆಕ್ಯೂರಿಟಿ ಇದ್ರೆ ನಾನು ಒಳಗೆ ಹೇಗೆ ಹೋಗೋದು? ಹಾ, ನಾನು ವೇದಾಸ್ ನಗರದ ವಾಸಿಗಳಿಗೆ ₹1 ಕೊಡೋದಿಲ್ಲ. ಅವರು ನನ್ನನ್ನು ಮುಗಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. ನಾನು ಅವರನ್ನು ಮುಗಿಸ್ಬಿಡ್ತೀನಿ. ಪ್ರಿನ್ಸ್ ವಿಕ್ರಾಲ್, ನಮಸ್ತೆ. ಬಾ ಶಿವ ಬಾ. ನೀನ್ ನನ್ನ ಜೀವ ಉಳಿಸಿದೀಯ. ಮಲ್ಲಪ್ಪ, ಶಿವನ್ಗೇನಾದ್ರೂ ಗಿಫ್ಟ್ ಕೊಡು. ನನಗೆ ಗಿಫ್ಟ್ ಏನು ಬೇಡ ಪ್ರಿನ್ಸ್. ನಾನು ಏನ್ ಕೇಳ್ಕೊಳಕ್ ಬಂದಿದ್ದೀನಿ ಅಂದ್ರೆ, ಇಲ್ಲಿ ವೇದಾ ಸಿಟಿಲಿ ಸ್ವಲ್ಪ ಜನ ಮಾಡಿರೋ ತಪ್ಪಿಂದ ಆ ಶಿಕ್ಷೆ ಎಲ್ಲಾರ್ಗೂ ಸಿಗೋದು ಬೇಡ ಅಂತ. ಸ್ವಲ್ಪ ಜನನೇ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ದು, ಮತ್ತೆ ಇಡೀ ಊರವ್ರದ್ದು ಅದರಲ್ಲಿ ಏನೂ ತಪ್ಪೇ ಇಲ್ಲ. ಯುವರಾಜ್ರೆ, ಜ್ಯೂಸ್. ನೀವೇ ಅಲ್ವಾ ಅವತ್ತು ಪ್ರಿನ್ಸ್ ಮೇಲೆ ಹಲ್ಲೆ ಮಾಡಿದ್ದು? ಹಾಗಾದ್ರೆ ಇದ್ರ ಅರ್ಥ ಏನು? ಇಂಟರ್ವ್ಯೂ ಈಸ್ ಓವರ್. ನಾಳೆ ಬನ್ನಿ. ಗೋ ನಾವ್. ಶಿವ, ನೀನು ಮಿಸ್ಟೇಕ್ ಮಾಡ್ಕೊಂಡಿದ್ಯಾ. ನಾನು ಮಿಸ್ಟೇಕ್ ಮಾಡ್ಕೊಂಡಿದ್ದು ಈಗ ನನ್ನಿಂದ ದೂರ ಆಗಿದೆ. ನೀವು ಬೇಕಂತಾನೆ ಇವ್ರಿಗೆ ಹೇಳಿ ನಿಮ್ಮ ಮೇಲೆ ನೀವೇ ಹಲ್ಲೆ ಮಾಡಿಸ್ಕೊಂಡಿರೋದು ಅಲ್ವಾ? ಯಾಕಂದ್ರೆ ವೇದಾ ಸಿಟಿ ಅವ್ರ ಮೇಲೆ ನೀವು ಕೋಪ ತೋರಿಸಿ ಅವ್ರನ್ನ ಇಲ್ಲಿಂದ ಏನು ಇಲ್ದೇನೆ ಕಳಿಸ್ಬೇಕು ಅಂತ ತಾನೆ ನೀವು ಇದನ್ನೆಲ್ಲ ಪ್ಲಾನ್ ಮಾಡಿದ್ದು. ವಿಕ್ರಾಲ್ನ ತಾಳಕ್ಕೆ ಇಡೀ ಪ್ರಪಂಚನೇ ಕುಣಿಯುತ್ತೆ. ನೀನ್ ಯಾವ ವಸ್ತು? ಹಿಡ್ಕೊಳ್ಳಿ ಅವನ್ನ. ಏನ್ ನೋಡ್ತಾ ಇದ್ದೀರಾ? ಹಿಡೀರಿ ಅವನ್ನ. ಈ ಹುಡುಗನ ಹಿಡ್ಕೊಳ್ಳೋದಕ್ಕೆ ಯಾರಾದ್ರೂ ಲಾಯಕ್ಕಾಗಿದ್ದೀರೋ ಇಲ್ವೋ? ಈ ಮಗುನ ಯಾರ ಕೈಲಾದ್ರೂ ಹಿಡಿಯೋಕ್ಕಾಗುತ್ತೋ ಇಲ್ವೋ?
ಏನ್ ಮಾಡ್ತಾ ಇದ್ಯಾ? ಏಯ್, ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಏಯ್, ಬಿಡ್ಬೇಡಿ ಅವನನ್ನ. ಎಲ್ಲಿಗೆ ಹೊಡ್ತೀಯ? ನಿಂತ್ಕೊಳ್ಳೋ. ಅರೆ ಹಿಡೀರಿ ಅವನ್ನ. ಹೊಳೆಯುವಂತ ವಸ್ತುವಿನ ಕೆಳಗಡೆನೆ ಚಮತ್ಕಾರ ಇರೋದು. ಹೇಗೆ ಮನಸ್ಸಿನ ಖುಷಿಯ ರಸ್ತೆ ಹೊಟ್ಟೆಯಿಂದ ಹೋಗುತ್ತೋ ಹಾಗೆ. ವೇದಾ ಸಿಟಿಯಲ್ಲಿ ಹೊಳೆಯುವಂತ ಜಾಗ ಎಲ್ಲಿದೆ? ಇಲ್ಲಿ ರಾಜ್ಕುಮಾರ್ ಅವರ ಅರಮನೆ ಇದೆ ಅಷ್ಟೇ. ಅದ್ಭುತವಾದ ಹೊಳೆಯುವಂತ ಜಾಗ ಅದು. ಆದ್ರೆ ಚಮತ್ಕಾರ ಇರೋದು ಅದ್ರ ಕೆಳಗಡೆ ಅಂತೆ. ಅದ್ರ ಅರ್ಥ ಏನು ಅಂದ್ರೆ ಅರಮನೆ ಕೆಳಗಡೆ ಏನೋ ಒಂದು ಜಾಗ ಇರಬಹುದು. ಆದ್ರೆ ಎಲ್ಲಿ? ಅದಕ್ಕೆ ದಾರಿ ನಮ್ಗೆ ಎಲ್ಲಿ ಸಿಗತ್ತೆ? ನನ್ಗನ್ಸುತ್ತೆ ಮುಂದೆ ಬರ್ದಿರೋ ಲೈನ್ಗಳಲ್ಲಿ ಏನೋ ಸೀಕ್ರೆಟ್ ಇದೆ ಅಂತ. ತಲೆ ಕೆಲ್ಸ ಮಾಡ್ಬೇಕಂದ್ರೆ ಹೊಟ್ಟೆಗೆ ಏನಾದ್ರೂ ಹಾಕೋಬೇಕು. ನನ್ಗಂತೂ ತುಂಬಾ ಹೊಟ್ಟೆ ಹಸಿತಾ ಇದೆ. ತಲೆಗೆ ಖುಷಿ ಸಿಗ್ಬೇಕಂದ್ರೆ ಹೊಟ್ಟೆಗೇನಾದ್ರೂ ಹಾಕೋಬೇಕು. ಹೊಟ್ಟೆಗೇನಾದ್ರೂ ಹಾಕೋಬೇಕಂದ್ರೆ ಅದು ಅಡ್ಗೆ ಮನೇಲಿ ಇರುತ್ತೆ. ಬಾ ಶಿವ ಮನೆಗೆ ಹೋಗೋಣ. ಭೀಮ್ಸಿಂಗ್ ಅಡ್ಗೆ ಮನೇಲಿ ಏನಾದ್ರೂ ತಿನ್ನೋದಿಟ್ಟಿರ್ಬೋದಲ್ವಾ? ಎಸ್ 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 ಆದಿ, ಎಸ್, ನೀನು ಮಿಸ್ಟ್ರಿ ಸಾಲ್ವ್ ಮಾಡ್ಬಿಟ್ಟೆ. ನನ್ಗೆ ಯಾಕೆ ಹೊಡ್ದ್ಯಾ? ಆದಿ, ಯು ಆರ್ ಜೀನಿಯಸ್. ಜೀನಿಯಸ್ಗಳಿಗೆ ಹೊಡೆಯೋ ಹಕ್ಕು ನಿಂಗಿಲ್ಲ. ಇವಾಗ ತಾನೇ ನೀನ್ ಹೇಳಿದ್ಯಲ್ಲ ಹೊಟ್ಟೆಯ ಖುಷಿಯ ರಸ್ತೆ ಇರೋದು ಕಿಚನ್ ಕಡೆ ಅಂತ. ಬಹುಶಃ ರಾಜ ಹೇಳೋದಕ್ ಹೊರಟಿದ್ದು ಅದೇ ಇರ್ಬೋದು ಅಲ್ವಾ? ಅಂದ್ರೆ ಖುಷಿ ಇರೋದು ಹೊಟ್ಟೆಯಿಂದ ಅಂತ. ಅಂದ್ರೆ ಮುಂದಿನ ಪ್ರಶ್ನೆ ಹುಟ್ಟೋದು ಅದೇ ಅಲ್ವಾ? ಹೊಟ್ಟೆಯ ಖುಷಿಯ ರಸ್ತೆ ಯಾವ ಕಡೆ ಅಂತ. ಮತ್ತೆ ಉತ್ತರ ಕಿಚನ್. ಮಹಲಿನ ಕಿಚನ್ ನಲ್ಲೇ ನಮ್ಗೆ ರಸ್ತೆ ಸಿಗ್ಬೋದು. ಅದೇ ನಮ್ಮನ್ನ ಅಲ್ಲಿಗೆ ತಲುಪಿಸುತ್ತೆ. ಆದಿ, ನೀನ್ ತುಂಬಾನೇ ಇಂಟೆಲಿಜೆಂಟ್. ಇಂಟೆಲಿಜೆಂಟ್ ನಾನು ಹುಡ್ತಾನೆ ಇದ್ದೆ, ಯಾವತ್ತೂ ತೋರಿಸ್ಕೊಳ್ಳಿಲ್ಲ ಅಷ್ಟೇ. ಶಿವ, ಅದೆಲ್ಲಿದೆ ಅಂತ ಗೊತ್ತಾಗೋಯ್ತು. ನಡಿ ನಮ್ ಜೊತೆ. ಮಹಲ್ನ ಕಿಚನ್ ಇಂದ ಒಂದು ದಾರಿ ಸಿಗತ್ತೆ. ಅದು ಮಹಲ್ನಲ್ಲೇ ಇದೆ. ನಾವು ಮಹಲ್ನ ಕಿಚನ್ ಒಳಗಡೆ ಹೋಗ್ಬೇಕಾ? ಲಡ್ಡು ಸಿಂಗ್ ಸರ್ನ ಹೆಲ್ಪ್ ತಗೋಬೇಕನ್ಸುತ್ತೆ. ಹಲೋ ಲಡ್ಡು ಸಿಂಗ್ ಸರ್. ಹೌದು ಶಿವ, ಹೌದು, ಸಹಾಯ ಸಿಗುತ್ತೆ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾರೇ ಒಬ್ರಿಗೂ ಸಹಾಯ ಬೇಕು ಅಂತಂದ್ರೆ ಲಡ್ಡು ಸಿಂಗ್ನೆ ನೆನ್ಪು ಮಾಡ್ಕೊಳ್ತಾರೆ. ತಾತ ಅವ್ರಿಗೆ ಈ ವಿಷಯ ಹೇಳಲೇಬೇಕು. ಹಲೋ ಹಲೋ ತಾತವ್ರೆ, ಸಮಸ್ಯೆಗೆ ಪರಿಹಾರ ಸಿಕ್ತು. ಕೇಳ್ತಾ ಇದೀಯಾ? ನೆಟ್ಟಗ್ ಮಾತಾಡಕ್ಕೂ ಬಿಡಲ್ಲ. ಹಲೋ ಲಡ್ಡು ಸಿಂಗ್ ಸರ್, ನಾವಿಲ್ಲಿ ತಲುಪಿದೀವಿ. ನೀವು ಪ್ಲಾನ್ ಮುಖಾಂತರನೇ ನಮಗೆ ಕಿಚನ್ ನಲ್ಲಿ ಸಿಗಿ, ಓಕೆ?
ಎಲ್ಲರೂ ಹುಷಾರಾಗಿರ್ಬೇಕು. ಮತ್ತೆ ಯಾರ್ ಕೈಲಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ನಾವು ವಿಲ್ ನ ಹುಡುಕ್ತಾ ಇದೀವಿ ಅಂತ ಯಾರಿಗೂ ಹೇಳ್ಬಾರ್ದು. ಹುಷಾರಾಗಿರಿ, ಗೊತ್ತಾಯ್ತಾ? ಅರಮನೆಯಲ್ಲಿ ಸುತ್ತಾಡೋದಕ್ ಬಂದಿದೀವಿ ಅಂತ ಹೇಳ್ಬಿಡಿ. ಓಕೆ ಬಾಸ್, ನೀವ್ ಹೇಳ್ದಂಗೆ. ನೀವೆಲ್ರೂ ಸರಿಯಾಗಿ ಹುಡ್ಕಾಡಿ ಹೋಗಿ. ಹಾ ಸರಿ ಸರ್. ಲಡ್ಡು ಸಿಂಗ್ ಅವರು, ಇಲ್ಲಿ ಏನ್ ನಡೀತಾ ಇದೆ? ಹುಡ್ಕಾಡ್ತಾ ಇದೀವಿ. ನಮ್ಗೆ ಮಾಹಿತಿ ಬಂದಿದೆ, ನಿಮ್ ಮೇಲೆ ಅಟ್ಯಾಕ್ ಮಾಡಕ್ ಬಂದೋನು ನಿಮ್ಮ ಜನಗಳ ಮಧ್ಯನೇ ಇದ್ದಾನೆ ಅನ್ನೋದು. ಇಲ್ಲ ಇಲ್ಲ, ನಮ್ಮ ವ್ಯಕ್ತಿಗಳ ಮಧ್ಯೆ ಆ ಥರದವ್ರು ಯಾರು ಇರೋದಿಲ್ಲ. ಮಾಹಿತಿ ಪಕ್ಕ ಇದೆ, ನೀವು ಸುಮ್ನೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಈಗ ಹಾಲಿಗೆ ಹಾಲು, ನೀರಿಗೆ ನೀರು ಗೊತ್ತಾಗ್ಬಿಡುತ್ತೆ. ಆಯ್ತ್ ಜೈರಮ್ಮ, ಸರ್. ನೀನು ನನ್ ಜೊತೆಗ್ ಬಾ. ಇಡೀ ಅರಮನೆನ ಹುಡ್ಕಾಡ್ಬೇಕು. ಸರ್. ವಾವ್, ಎಷ್ಟು ದೊಡ್ಡ ಸೈಕಲ್! ಹೇ, ಬೇಗ ಬಚ್ಚಿಟ್ಕೊಳ್ಳಿ, ಯಾರೋ ಬರ್ತಿದ್ದಾರೆ. ಅಲ್ಲಿಂದ ಯಾರೋ ಬರ್ತಿದ್ದಾನೆ, ಬೇಗ ಬಚ್ಚಿಟ್ಕೊಳ್ಳಿ. ಅಯ್ಯೋ, ಇವರು ಲಡ್ಡು ಸಿಂಗ್ ಸರ್ ಅವರು. ನೀವು ಬಂದು ನಮ್ಗೆ ಒಳ್ಳೇದಾಯ್ತು. ಬನ್ನಿ, ಈಗ ನಾವು ಆ ಸೀಕ್ರೆಟ್ ಡೋರ್ನ ಹುಡ್ಕೋಣ. ಶಿವ, ನಿನ್ಗೇನಾದ್ರೂ ಸಿಕ್ತಾ? ಇಲ್ಲ, ಇನ್ನೂ ಏನು ಸಿಕ್ಕಿಲ್ಲ. ಯುಡಿ, ನಿನಗೇನಾದ್ರೂ ಸಿಕ್ತಾ? ಇಲ್ಲ, ಏನಾದ್ರೂ ಸಿಕ್ಕ್ರೆ ಹೇಳ್ತೀನಿ. ರೇವಾ, ನಿನಗೇನಾದ್ರೂ ಸಿಕ್ತಾ? ಏನ್ ಸಾರ್ ಬರೀ ಕೇಳ್ತಾನೆ ಇದ್ದೀರಾ? ನೀವು ಒಂದ್ ಸ್ವಲ್ಪ ಹುಡುಕಿ. ನನಗೆ ಗೊತ್ತಿದೆ, ನಿಮ್ಗೆ ಯಾರಿಗೂ ಸಿಗಲ್ಲ. ನಾನೇ ಅದನ್ನ ಹುಡುಕ್ಬೇಕಾಗತ್ತೆ. ಸಿಕ್ತು, ವಿಲ್ ಸಿಕ್ಬಿಡ್ತು. ಅಯ್ಯೋ ಅಲ್ಲಿ ಶಿವ, ಇಲ್ಲಂದ್ರೂ ಏನೂ ಇಲ್ಲ. ಇಷ್ಟು ದೊಡ್ಡ ಒನ್ಕೆಯಿಂದ ಮಸಾಲೆ ಹೇಗ್ ಕೊಡ್ತಾರೆ? ನಾನು ನೋಡ್ತೀನಿ ಎಷ್ಟ್ ಭಾರ ಇದೆ ಅಂತ. ಅಯ್ಯೋ, ಈ ಲಡ್ಡು ಸಿಂಗ್ ಸರ್ನ ಟೋಪಿ ಇಲ್ಲಿ ಹೇಗೆ ಬಂತು? ನನಗನ್ಸುತ್ತೆ ಲಡ್ಡು ಸಿಂಗ್ ಸರ್ ಈ ಡೋರ್ನ ಆ ಕಡೆ ಇದ್ದಾರೆ ಅಂತ. ಆದ್ರೆ ಹೇಗೆ? ಡೋರ್ ಇಲ್ದೇನೆ ಅವ್ರು ಆ ಕಡೆ ಹೇಗೆ ಹೋಗಕ್ಕಾಗುತ್ತೆ? ಅಂದ್ರೆ ಇದರ ಅರ್ಥ ಈ ಗೋಡೆನಲ್ಲಿ ಇಲ್ಲೇ ಎಲ್ಲೋ ಬಾಗ್ಲಿದೆ. ಆದ್ರೆ ಬಾಗ್ಲು ಹೇಗೆ ಓಪನ್ ಆಯ್ತು? ಈಗ ತಾನೇ ಇಲ್ಲಿ ಆದಿ ನಿಂತ್ಕೊಂಡಿದ್ದ. ಆದಿ, ನೀನ್ ಏನ್ ಮಾಡ್ದೆ? ನಾನೇನು ಮಾಡ್ಲಿಲ್ಲ ಅಪ್ಪ, ನಾನೇನು ಮಾಡಿಲ್ಲ. ನಾನ್ ಹೋಗ್ಬಿಟ್ಟು ಸುಮ್ನೆ ಇಲ್ಲಿದ್ದ ಈ ಒನ್ಕೆನ ಈ ತರ ಹಿಂಗ್ ಮಾಡ್ದೆ. ವಾವ್, ಈ ಜಾಗ ಎಷ್ಟು ಸುಂದರವಾಗಿದೆ. ಇದು ವೇದಾ ಸಿಟಿಯ ಸೀಕ್ರೆಟ್ ಜಾಗ. ಈ ಜಾಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಅನ್ನಿಸ್ತಾ ಇದೆ. ಆದ್ರೆ ಲಡ್ಡು ಸಿಂಗ್ ಎಲ್ಲಿ ಹೋದ್ರು? ಅವರು ಕಾಣಿಸ್ತಾನೆ ಇಲ್ವಲ್ಲ. ಅಯ್ಯೋ, ನಾನು ಏಲಿಯನ್ ಅಲ್ಲ, ಲಡ್ಡು ಸಿಂಗು. ಹೊಡಿಬೇಡಿ. ಲಡ್ಡು ಸಿಂಗ್ ಸರ್, ನೀವೆಷ್ಟು ಭಯಾನಕವಾಗಿ ಕಾಣಿಸ್ತಾ ಇದ್ರಿ. ಓ, ಥ್ಯಾಂಕ್ ಯು ವೆರಿ ಮಚ್. ಆದ್ರೆ ಇದನ್ನ ಹೇಳಿ, ಏಲಿಯನ್ ಎಲ್ಲಿ? ಆ ವಿಲ್ ಅಲ್ಲಿರಬಹುದು. ನಾವು ಅಲ್ಲಿ ಹೋಗ್ಬೇಕಾಗುತ್ತೆ. ಯಾರಿಗ್ ಗೊತ್ತು, ಮುಂದೆ ಹೋದ್ಮೇಲೆ ಅದು ಕಾಣಿಸ್ದೇ ಇರಬಹುದೇನೋ. ಡೈರೆಕ್ಷನ್ ಚೆಕ್ ಮಾಡ್ಕೋತೀನಿ. ನಾಟ್ ಡೈರೆಕ್ಷನ್,
ಬನ್ನಿ ಹೋಗೋಣ. ಎಲ್ಲರೂ ನಿಮ್ಮ ಸೈಕಲ್ನ ಓಪನ್ ಮಾಡ್ಕೊಳ್ಳಿ. ಲಡ್ಡು ಸಿಂಗ್ ಸರ್, ನಾವು ಕಾರಿಡಾರಲ್ಲಿ ಒಂದು ಸೈಕಲ್ ನೋಡಿದ್ವಿ. ಅದನ್ನ ತಗೊಂಡು ನೀವು ಕೂಡ ನಮ್ಮ ಜೊತೆ ಅದರಲ್ಲಿ ಬರಬಹುದು. ಪೊಲೀಸ್! ಜಯರಾಮ, ಬೇಗ ಪೊಲೀಸ್ನ ಕರಿ, ಬೇಗ ಪೊಲೀಸ್ನ ಕರಿ. ಅಯ್ಯೋ ಸಾರ್, ಪೊಲೀಸು ನೀವೇನೆ ಸಾರ್. ಹೌದಲ್ವಾ? ಈಗ ನೋಡು. ಏಯ್, ಬನ್ನಿ ಇಲ್ಲಿ. ಆ ಕಡೆಯಲ್ಲಿ ಹೋಗ್ತಾ ಇದ್ದೀರಾ? ಅಲ್ಲಿ ಚೆಕಿಂಗ್ ನಡೀತಾ ಇದೆ. ಈ ಕಡೆ ನಡೀರಿ. ನೋಡ್ದೆ ಜಯರಾಮ, ಅವ್ರನ್ನ ಪೆದ್ರನ್ನಾಗಿ ಮಾಡ್ಬಿಟ್ಟೆ. ನೀವಂತೂ ಅದ್ಭುತನೇ ಬಿಡಿ ಸಾರ್, ನನಗೆ ಗೊತ್ತು. ಸೈಕಲ್ ಸಾರ್, ಸಾಕ್ ಮಾಡಿ ಈ ಹುಡ್ಕೋದು ಗಿಡ್ಕೋದು ಎಲ್ಲ. ಲಡ್ಡು ಸಿಂಗ್ ಮತ್ತೆ ಜಯರಾಮ್ ಎಲ್ಲಿ? ಕರೀರಿ ಅವ್ರನ್ನ. ಇದು ನನ್ನ ಅರಮನೆ. ಇಲ್ಲಿ ಯಾವ ಪೊಲೀಸು ಗಿಲೀಸು ಬೇಕಾಗಿಲ್ಲ. ಹೊರಟೋಗಿ ಇಲ್ಲಿಂದ. ಇಲ್ಲೇನೋ ನಡೀತಾ ಇದೆ ಅನಿಸುತ್ತೆ. ಈ ಲಡ್ಡು ಸಿಂಗ್ ಮತ್ತೆ ಜಯರಾಮು ಎಲ್ಲಿ ಹೋದ್ರು ಅಂತ. ಆಪರೇಟರ್, ಕ್ಯಾಮ್ರಾ ತೋರಿಸು. ಸ್ಟಾಪ್. ಈ ಟೆರೆಸ್ ಫುಟೇಜ್ನ ಸೆಲೆಕ್ಟ್ ಮಾಡು. ರಿವೈಂಡ್, ರಿವೈಂಡ್, ರಿವೈಂಡ್. ಎಲ್ಲರೂ ಹುಷಾರಾಗಿರಿ. ಯಾರಾದ್ರೂ ಗಾರ್ಡ್ಸ್ ಬಂದು ಕೇಳಿದ್ರೆ ಅವ್ರಿಗೆ ವಿಲ್ ಹುಡುಕ್ತಾ ಇದ್ವಿ ಅಂತ ಯಾವುದೇ ಕಾರಣಕ್ಕೂ ಹೇಳ್ಬೇಡಿ. ನಾವು ಮಹಲ್ನ ಸುತ್ತುತ್ತಾ ಇದ್ವಿ ಅಂತ ಹೇಳ್ಬಿಡಿ. ಓಕೆ ಬಾಸ್, ನೀವ್ ಹೇಳ್ದಂಗೆ. ವಿಲ್ಲ? ಓ, ಇವರೆಲ್ಲ ವಿಲ್ನ ಹುಡ್ಕೋದಕ್ಕೆ ಬಂದಿದ್ದಾರೆ. ಆದ್ರೆ ಆ ವಿಲ್ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ವಲ್ಲ. ನನಗನ್ಸತ್ತೆ ಇವ್ರಿಗೇನೋ ಒಂಚೂರು ಗೊತ್ತಿರಬೇಕು. ಆಪರೇಟರ್, ನೋಡಿ ಅವರು ಎಲ್ಲಿ ಹೋಗ್ತಿದ್ದಾರೆ. ಯುವರಾಜ್ರೆ, ಅವರು ಕಿಚನ್ಗೆ ಹೋದ್ರು. ಬೇಗ ಕಿಚನ್ಗೆ ಹೋಗಿ. ಮೋಟಾರ್ ಸೈಕಲ್ ತಗೊಂಡು ಬನ್ನಿ. ನಾವು ಶಿವನಿಗಿಂತ ಮುಂಚೆ ಆ ಮಹಲ್ನ ತಲುಪಬೇಕು. ಆ ವಿಲ್ಲು ಅಲ್ಲೇ ಇರಬೇಕು. ಯಾವುದೇ ಕಾರಣಕ್ಕೂ ಆ ವಿಲ್ಲು ಶಿವನ ಕೈಲಿ ಸಿಗಲೇಬಾರ್ದು. ಶಿವ, ಈ ಅರಮನೆ ಇನ್ನ ಎಷ್ಟು ದೂರ ಇದೆ? ನನ್ ಕಾಲು ತುಂಬಾ ನೋವ್ತಾ ಇದೆ. ನಿಮಗ್ ಗೊತ್ತಾ, ಒಂದ್ಸಲ ನಮ್ಮ ಊರಲ್ಲಿ ನಾನು ಕಂಟಿನ್ಯೂಸ್ ಆಗಿ 2 ದಿನ ಸೈಕಲ್ ಓಡಿಸ್ತಾನೆ ಇದ್ದೆ. ಸಾಕು, ಕಥೆ ಬಿಡ್ಬೇಡ. ಶಿವ, ನಾವು ಮುಂದೆ ಹೋದಾಗ ಭಯಾನಕ ಪ್ರಾಣಿ ಮತ್ತೆ ಬಂದ್ರೆ? ಭಯ ಪಡ್ಬೇಡ ಆದಿ. ಅವು ನಿನ್ನ ತಿನ್ನಕ್ಕಿನ ಮುಂಚೆ ನನ್ನ ಜೊತೆ ಫೈಟ್ ಆಡ್ಬೇಕಾಗತ್ತೆ. ಅಯ್ಯೋ, ಏನ್ ಸರ್ ಇದು?
ವಾವ್, ಈ ಸ್ಮೆಲ್ಲು ಎಷ್ಟು ಚೆನ್ನಾಗಿದೆ. ಆಹಾಹಾಹಾಹಾ. ಈ ಜಾಗ ಎಷ್ಟೊಂದು ಚೆನ್ನಾಗಿದೆ. ಇಷ್ಟು ಚಂದ ಸುವಾಸನೆ ಬಿಡೋ ಹೂನ ನಾನು ನೋಡೇ ಇಲ್ಲ. ಶಿವ, ನನ್ನ ಹೂವು ಸುಂದರವಾದ ಹೂವು, ನನ್ನ ಹೂವು ಸುಂದರವಾದ ಹೂವು. ಇದು ನನ್ನ ಹೂವು, ಇದು ನಿನ್ನ ಹೂವು, ಇದು ನನ್ನ ಹೂವು, ನನ್ನ ಹೂವು, ಇದು ನಮ್ಮಿಬ್ಬರ ಹೂವು. ಅಯ್ಯೋ, ಇವ್ರಿಗೆಲ್ಲ ಏನಾಯ್ತು? ವಾವ್, ಎಷ್ಟು ಚೆನ್ನಾಗಿರೋ ಸುವಾಸನೆ. ನನ್ನ ಹೂವು ಸುಂದರವಾದ ಹೂವು. ಆಹಾಹಾಹಾಹಾ. ಇದು ನನಗೆ ತುಂಬಾ ಇಷ್ಟ ಆಯ್ತು. ಹುಷಾರು ರೇವಾ. ನನ್ನ ಹೂವು. ಆದಿ, ಯುಡಿ. ಅಯ್ಯೋ, ಜಯರಾಮನ ಹೂ ಹಿಡ್ಕೊಂಡ್ಬಿಡ್ತು. ನನ್ನನ್ನು ಹಾಗೆ ಹಿಡಿಯಕ್ ಆಗಲ್ಲ. ನೋಡೋಣ, ಹಿಡ್ದೆ ಬಿಡ್ತೀಯ ನೋಡ್ತೀನಿ. ಅಯ್ಯೋ, ನಾನು ಎಲ್ಲಿ ಬಂದ್ಬಿಟ್ಟೆ? ಅಯ್ಯೋ ಶಿವ, ನನ್ನನ್ನು ಕಾಪಾಡು ಶಿವ, ನಾನ್ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಶಿವ, ಬೇಗ ಉಸಿರು ಕಟ್ತಾ ಇದೆ. ಆದಿ, ಯುಡಿ, ರೇವಾ, ನೀವ್ ಯಾರು ಹೆದರ್ಕೋಬೇಡಿ. ಶಿವ, ಶಿವ, ಕಾಪಾಡು, ಶಿವಾರು, ಕಾಪಾಡು. ಮಲ್ಲಪ್ಪ, ನಮ್ಮ ಜನಗಳು ಏನು ಮುಂದೆ ಹೋಗಿದಾರೋ ಅವ್ರಿಗೆ ಇನ್ಫಾರ್ಮ್ ಮಾಡಿಬಿಡು, ಇವರೆಲ್ಲ ಈ ತೊಂದರೆಯಿಂದ ಹೊರಗಡೆ ಬರಬಾರ್ದು ಅಂತ. ಶಿವ, ಏ ಮಗು, ಮನೆಗೆ ಹೋಗಿ ಯಾಕೆ ಆಟ ಆಡಬಾರ್ದು ನೀನು? ನನ್ನ ಫ್ರೆಂಡ್ಸ್ ಎಲ್ಲ ಕಷ್ಟದಲ್ಲಿದ್ದಾರೆ, ಪ್ಲೀಸ್ ಹೆಲ್ಪ್ ಮಾಡಿ ನಂಗೆ. ನಾವಿಲ್ಲಿ ನೀನು ಅವ್ರನ್ನ ಕಾಪಾಡೋದನ್ನ ತಡೆಯೋದಕ್ಕೆ ಬಂದಿರೋದು ಮಗು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಶಿವ, ಶಿವ, ನನ್ ಕಾಪಾಡು. ಅಯ್ಯೋ ಶಿವ, ಶಿವ, ಅಯ್ಯೋ ಅಯ್ಯೋ, ಹೊರಗಡೆ ಎಳ್ಕೋಬೇಕ. ಥ್ಯಾಂಕ್ ಯು ಶಿವ. ಬೇಗ ಇಲ್ಲಿಂದ ಓಡಿ. ಕೆಳಗಡೆ ಅಪಾಯ ಇದೆ, ಬೇರೆ ದಾರಿನ ಹುಡುಕಿ. ಹೇಗಾದ್ರೂ ಮಾಡಿ ಆ ವಿಲ್ ಹತ್ರ ಅವ್ರಿಗಿಂತ ಮುಂಚೆ ನಾವು ತಲುಪಬೇಕು. ಜೋರಾಗಿ ಮಳೆ ಬರುತ್ತನ್ಸತ್ತೆ. ಎಲ್ರೂ ಬೇಗ ನಡೀರಿ, ಬೇಗ ಬೇಗ ನಡೀರಿ. ಜಯರಾಮ, ಹೇಗ್ ಸೈಕಲ್ ಓಡಿಸ್ತಾ ಇದ್ಯಾ ನೀನು? ಸಾರ್, ಇಷ್ಟೊಂದು ಮಳೆಯಲ್ಲಿ ನಾನು ಸೈಕಲ್ನ ಹೇಗೆ ಓಡಿಸ್ಲೆ? ಶಿವ, ಅಲ್ಲಿ ನೋಡು, ಪ್ರಿನ್ಸ್ ವಿಕ್ರಾಲ್. ಅವರು ನಮ್ಗಿಂತ ಮುಂಚೆನೆ ತಲುಪ್ತಾರೆ. ನಾವೀ ಕಾಡಿಂದ ಹೋಗಿ ಒಂದು ಶಾರ್ಟ್ ಕಟ್ ಅಲ್ಲಿ ಅಲ್ಲಿಗೆ ತಲುಪೋಣ.
ಆದ್ರೆ ಈಗ ಹೋಗೋಣ ಬನ್ನಿ. ದಡ್ಡ, ಮೋಟರ್ ಸೈಕಲ್ನ ಸ್ಟಾರ್ಟ್ ಮಾಡೋಂಥ ಅವಶ್ಯಕತೆ ಏನಿತ್ತು? ಈಗ ಇಲ್ಲಿಂದ ಓಡು. ಹಿಂದೆ ನೋಡಿ. ಅಬ್ಬಾ, ಬದುಕ್ಬಿಟ್ವಿ. ಈ ತರ ಕಲರ್ ಕಲರ್ ಆನೆಗಳನ್ನ ನಾನು ಯಾವತ್ತೂ ನೋಡಿರ್ಲಿಲ್ಲ. ನಿಮ್ಮೂರಲ್ಲಿ ಇದಕ್ಕಿಂತ ಜಾಸ್ತಿ ಕಲರ್ ಕಲರ್ ಆನೆಗಳಿರ್ಬೋದಲ್ವಾ? ನನ್ನ ಏನ್ ತಮಾಷೆ ಮಾಡ್ತಿದ್ಯಾ? ಇವತ್ತು ಒಪ್ಕೊಂಡೇ ಬಿಟ್ಟ ತಮಾಷೆ ಮಾಡ್ತಾ ಇರೋದನ್ನ. ಅರೆ, ನೀನ್ ಏನ್ ಮಾತಾಡ್ತಿದ್ಯಾ? ಡೇ ಡೌರಾಜ, ಈ ಮಾತಿನ ಅರ್ಥ ಏನಂದ್ರೆ ನೀನು ಆನೆಗಳಿಗಿಂತ ತುಂಬಾ ಬಲಶಾಲಿಯಾಗಿದ್ಯಾ ಅಂತ. ಅಯ್ಯೋ, ಅಲ್ಲಿ ನೋಡಿ, ಎಷ್ಟು ಕ್ಯೂಟ್ ಆಗಿದೆ ಆ ಮಂಕಿ. ಹೇ ವಾವ್, ಇದು ಫ್ಲೈಯಿಂಗ್ ಮಂಕಿ. ಅಯ್ಯೋ ಶಿವ, ಕೋತಿ ಕೋತಿ ತರ ಆಡುತ್ತೆ, ನೀನು ಹುಷಾರಾಗಿರು. ಹೋಗು 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 ಹೋಗು, ಹಿಂದೆ 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 ಹೋಗು, ಹಿಂದೆ ಹೋಗು. ಹೋಗು 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 ಹೋಗು, ದೂರ 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 ಹೋಗು 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 ಹೋಗು. ಸಾರಿ ಸಾರಿ. ಅಯ್ಯೋ ಶಿವ ಶಿವ, ಓಡು. ಅಯ್ಯೋ, ಎಲ್ರೂ ಓಡ್ ಬನ್ನಿ ಬೇಗ. ಇಲ್ಲ ಶಿವ. ಶಿವ
ಅಯ್ಯೋ ತಾತ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಶಿವ ಶಿವ ಓ ಶಿವ, ಹುಷಾರಾಗಿದ್ಯಾ? ಹುಷಾರಾಗಿದ್ದೀನಿ ರೇವಾ, ಥ್ಯಾಂಕ್ ಯು. ಹಾವು ನಿನ್ನ ಮುಂಚೆನೆ ಬಿಟ್ಟು ಒಳ್ಳೆ ಕೆಲಸ ಮಾಡ್ತು. ಇಲ್ಲ ಅಂದ್ರೆ ನಾನೇ ಜಂಪ್ ಮಾಡಿ ನಿನ್ನ ಹತ್ರ ಬರ್ತಿದ್ದೆ. ಸಾಕ್ ನಿಲ್ಸು ಡೌರಾಜ. ಇಲ್ ನೋಡು ಫ್ಲೈಯಿಂಗ್ ಮಂಕಿ. ಹೋಗು, ಈಗ ಹೋಗಿ ಕಾಡಲ್ಲಿ ಆರಾಮಾಗಿರು. ಆದ್ರೆ ಹಾವಿಂದ ನೀನು ದೂರ ಇರು. ಹಾ ಹುಷಾರಾಗಿರು. ನಡಿ. ಎಷ್ಟು ಕ್ಯೂಟ್ ಆಗಿದೀಯ ಕೋತಿ, ತುಂಬಾ ಕ್ಯೂಟ್ ಆಗಿದೀಯಾ. ಅಯ್ಯೋ ಕೋತಿ ಕೋತಿ ತರ ಆಡುತ್ತೆ, ನೀನು ಹುಷಾರಾಗಿರು. ಅಯ್ಯೋ ನಿನ್ನನ್ನು ಹೊಗಳಿದ್ರೆ ನನ್ನನ್ನೇ ಹೊಡಿತೀಯಾ. ಅಯ್ಯೋ ಅವನ್ಗೆ ನೆನ್ಪಾಗೋಯ್ತು ಲಡ್ಡು ಸಿಂಗ್ ಸರ್. ನೀವ್ ಹೇಳಿದ್ರಲ್ಲ ಮಂಕಿ ವೆಂಕಿ ಅಂತೆಲ್ಲ ನಿನ್ ಪ್ರಾಣನ ಅಪಾಯಕ್ಕೆ ಸಿಲುಕ್ಸ್ಬೇಡ ಅಂತ, ಅದಕ್ಕೆ. ಹೌದಾ? ನಾವ್ ಈ ಬೋಟಿಂದ ಆ ನದಿನ ದಾಟ್ಬೇಕಾಗತ್ತೆ, ಮತ್ತೆ ಅಲ್ಲಿಂದ ಮುಂದಿನ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು. ಬೇಗ ಬನ್ನಿ. ಈ ಮಗು ಆ ಬೋಟ್ ಗಂಟ ತಲುಪಬಾರ್ದು. ಮಲ್ಲಪ್ಪ, ಎಲ್ರು ಬೇಗ ಹೋಗಿ. ಬೇಗ ಸೈಡ್ಗೆ ಬನ್ನಿ. ಈಗ ಶಿವ ಮತ್ತೆ ಅವ್ರ ಕಡೆಯವರು ಆ ವೀಲ್ ಹತ್ರ ತಲುಪೋದಕ್ಕಾಗೋದಿಲ್ಲ. ಇಲ್ಲಿ ಮುಂದೆ ಹೋಗಿ, ನೀವು ಆ ನದಿ ದಡಕ್ಕೆ ಹೋಗಿ, ಮತ್ತೆ ನಾನು ಈಗಲೇ ಬರ್ತೀನಿ. ವಿಕ್ರಾಲ್ನ ತಾಳಕ್ಕೆ ಇಡೀ ಪ್ರಪಂಚನೇ ಕುಣಿಯುತ್ತೆ. ಈ ಮಕ್ಕಳು ಈಗ ರಿವರ್ನ ಕ್ರಾಸ್ ಮಾಡೋದಕ್ಕಿಂತ ಮುಂಚೆ ನಾವು ಆ ಮಹಲ್ ಒಳಗಡೆ ಹೋಗಿ ಆ ವಿಲ್ಲನ್ನ ಹುಡ್ಕೋಣ. ಶಿವ ಬೇಡ. ಇಷ್ಟೊಂದು ಅರ್ಜೆಂಟ್ ಏನಿದೆ ಪ್ರಿನ್ಸ್ ಅಂಕಲ್? ಶಿವ ವಾಪಸ್ ಬಂದ್ಬಿಡು, ಇಲ್ಲ ಅಂದ್ರೆ ಸರಿ ಇರೋದಿಲ್ಲ. ನಾವು ಈ ದಾರಿಯಿಂದ ಅವರನ್ನ ಹಿಂಬಾಲಿಸೋಕ್ಕಾಗಲ್ಲ. ಇಲ್ಲಿ ಕೆಸರು ತುಂಬಿದೆ. ಶಿವ
ಅಲ್ಲಿ ನೋಡಿ, ಅಲ್ಲಿ ನದಿ ಆಳ ಇಲ್ಲ. ನಮ್ಮ ಮೋಟಾರ್ ಬೈಕ್ಸ್ ಅಲ್ಲಿಂದ ಕ್ರಾಸ್ ಮಾಡಿಬಿಡಬಹುದು. ಅರೆ, ಈ ಬೆಳಕು ಎಲ್ಲಿಂದ ಬರ್ತಿದೆ? ಅಲ್ಲಿ ನೋಡು ರೇವಾ, ಅಲ್ಲಿಂದ. ಇವುಗಳೆಲ್ಲ ಏಲಿಯನ್ಗಳಲ್ಲ ತಾನೇ? ವಾವ್, ಫ್ಲೈಯಿಂಗ್ ಫಿಶಸ್ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ. ಇವಾಗ ನನ್ಗೆ ಫಿಶ್ ತಿನ್ಬೇಕು ಅಂತ ತುಂಬಾ ಮನ್ಸಾಗ್ತಿದೆ. ಆದಿ, ನಾನು ಫಿಶಿಂಗ್ ನಲ್ಲಿ ಎಕ್ಸ್ಪರ್ಟ್ ಇದ್ದೀನಿ. ನಮ್ ಪೊಲೀಸ್ ಕಮಾಂಡೋ ಟ್ರೈನಿಂಗ್ ನಲ್ಲಿ ಹೇಗ್ ಮೀನನ್ನ ಹಿಡಿಬೇಕು ಅಂತ ಚೆನ್ನಾಗೇ ಹೇಳ್ಕೊಟ್ಟಿದ್ದಾರೆ. ಈಗ ಮೀನ್ ಹಿಡಿಯೋದ್ರಲ್ಲಿ ಮಜಾ ಬರುತ್ತೆ. ಅಯ್ಯೋ ಶಿವ, ನನ್ನನ್ನು ಕಾಪಾಡು, ಈ ಮೀನುಗಳು ಕಚ್ಚುತ್ತಾ ಇವೆ. ಬಿಡಿ, ನನ್ನನ್ನು ಬಿಟ್ಬಿಡಿ. ಅಯ್ಯೋ, ಮೀನ್ ಕಚ್ಚುತ್ತಾ ಇವೆ. ಲಡ್ಡು ಸಿಂಗ್ ಸರ್, ಈಗ ಫಿಶ್ ತಿನ್ನುವಂತ ಪ್ಲಾನ್ ಕ್ಯಾನ್ಸಲ್ ಮಾಡೋಣ. ಡ್ರೈ ಫ್ರೂಟ್ಸ್ ಇಂದಾನೆ ಸ್ವಲ್ಪ ಖುಷಿ ಪಡಿ ನೀವು. ಸರಿ ಶಿವ. ಹೋಗಿ, ಒಳ್ಳೆ ಅವಕಾಶ ಈಗ. ಎಲ್ಲರನ್ನು ಹೇಳ್ಕೊಂಡ್ಬಿಡಿ. ಜಾಸ್ತಿ ಆಯ್ತು ಇವ್ರ ಕಣ್ಣ ಮುಚ್ಚಾಲೆ ಆಟ. ನಡಿ, ಯುವರಾಜರು ಕರೀತಿದ್ದಾರೆ. ತಾಕತ್ತಿದ್ರೆ ಕರ್ಕೊಂಡು ಹೋಗಿ. ಫ್ಲೈಯಿಂಗ್ ಡ್ರ್ಯಾಗನ್ಸ್, ಅಲ್ಲಿ ನೋಡು. ಇವತ್ತು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಎಲ್ಲೋದ? ಅಯ್ಯೋ, ಕಾಪಾಡು ಶಿವ, ಕಾಪಾಡು. ಶಿವ, ಕಾಪಾಡು ಶಿವ. ರೇವಾ, ಬೇಗ ಸೈಕಲ್ ಮೇಲೆ ಎಗರು. ಬೇಗ ಶಿವ. ಶಿವ, ಬೇಗ ಹೋಗು. ಆದಿ ಮತ್ತೆ ಯುಡಿ ಯಾವ ಕಡೆ ಹೋದ್ರು? ಅವರು ಆ ಕಡೆ. ಆ ಡ್ರ್ಯಾಗನ್ ಆ ಕಡೆ ಕರ್ಕೊಂಡು ಹೋಯ್ತು. ಶಿವ
ಶಿವ ಹುಷಾರು. ಲಡ್ಡು ಸಿಂಗ್ ಸರ್, ಯಾರಾದ್ರೂ ಕಾಪಾಡಿ. ಓಡಿ. ಲಡ್ಡು ಸಿಂಗ್ ಸರ್, ಅಯ್ಯೋ ರೇವಾ, ನನಗೆ ಸಹಾಯ ಮಾಡು. ನನಗೂ ಕೂಡ ಸಹಾಯ ಬೇಕು. ಹೋಗು. ಹೋಗು ದೂರ ಹೋಗು. ಹೋಗು 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 ದೂರ ಹೋಗು ಹೋಗು. ಓ ತಾತ, ಇಂಥ ಸರಿಯಾದ ಸಮಯಕ್ಕೆ ಎಂಟ್ರಿ ಕೊಟ್ರಿ ನೀವು. ತಾತವ್ರೆ, ನಾನ್ ನಿಮ್ಗೆ ಫೋನ್ ಮಾಡಿ ಕರೆದಿದ್ದು ಒಳ್ಳೇದೇ ಆಯ್ತು. ಮೊದಲನೇ ಬಾರಿ ನಿಮ್ಮ ಹಾಡ್ ಕೇಳಿ ಕುಣಿಯೋ ಹಾಗಾಯ್ತು. ವಾ 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 ವಾ. ಇವಾಗ ನಾವು ಡೈನೋಸಾರ್ ಅಮ್ಮನ ಹೊಟ್ಟೆ ಒಳಗಡೆ ಹೋದ್ರೆ ಸತ್ತೋಗ್ತೀವಿ, ಮಕ್ಕಳು ಬಾಯಿ ಒಳಗಡೆ ಹೋದ್ರೆ ಬದುಕ್ತೀವಿ ಅಟ್ಲೀಸ್ಟ್. ಡೈನೋಸಾರ್ ಅಮ್ಮನ ಬಾಯಿ ಒಳಗಡೆ ಹೋದ್ರೆ ನಾವು ಸತ್ವಿ, ಆ ಮಕ್ಕಳು ಬಾಯಿ ಒಳಗಡೆ ಹೋದ್ರೆ ಸ್ವಲ್ಪ ಸ್ವಲ್ಪ ಬದುಕೋ ಚಾನ್ಸಸ್ ಇದೆ. ಉರಿ ಅಯ್ಯೋ ನಮ್ ಜೊತೆ ಥ್ರೋಬಾಲ್ ಆಡ್ತಿದ್ಯಾ? ಓಹೋ, ಬ್ಯಾಟ್ರಿ ಬೇರೆ ಲೋ ಇದೆ. ಇದನ್ನ ಎಮರ್ಜೆನ್ಸಿಗೋಸ್ಕರ ಉಳಿಸ್ಕೋತೀನಿ. ಗ್ಲೂ ಟೈರ್ ಇಂದ ಕೆಲಸ ಮಾಡ್ಕೋತೀನಿ ನಾನು. ಆದಿ, ಯುಡಿ, ಬೇಗ ನೀವು ರಾಡ್ನ ಹಿಡ್ಕೊಳ್ಳಿ. ನನ್ನ ಶಿವ ಬಂದ್ಬಿಟ್ಟ, ನನ್ನ ಶಿವ ಬಂದ್ಬಿಟ್ಟ. ಅದಿ ಈಗ ಡ್ಯಾನ್ಸ್ ಮಾಡೋ ಟೈಮ್ ಅಲ್ಲ ಅದಿ. ಅಯ್ಯೋ, ಅಯ್ಯೋ ಶಿವ, ಎದ್ದೇಳು ಶಿವ. ಅಯ್ಯೋ, ನೀನ್ ತುಂಬಾ ಸ್ಟ್ರಾಂಗ್ ಇದೀಯಾ, ನಿನ್ಗೇನು ಆಗಲ್ಲ ಶಿವ. ಎದ್ದೇಳು. ಎದ್ದೇಳು ಶಿವ, ಪ್ಲೀಸ್ ಎದ್ದೇಳು. ಎದ್ದೇಳು ಶಿವ, ಎದ್ದೇಳು ಶಿವ. ಅಯ್ಯೋ ಶಿವ, ಎದ್ದೇಳು ಶಿವ.
ಶಿವ ನಿನಗೇನು ಆಗಿಲ್ಲ? ಹಾ ನಾನು ಚೆನ್ನಾಗಿದ್ದೀನಿ. ನಾನು ಖಂಡಿತವಾಗ್ಲೂ ಚೆನ್ನಾಗಿದ್ದೀನಿ. ಶಿವ, ನಿನ್ನ ಫ್ಲೈಯಿಂಗ್ ಮಂಕಿ ಹುಷಾರ್ ಮಾಡಿದ್ದು. ಇವನೇ ಹೋಗಿ ಬೇರ್ಗಳನ್ನ ತಂದು ಕುಡ್ಸಿದ್ದು. ಥ್ಯಾಂಕ್ ಯು ಗೆಳೆಯ, ನೀನು ನನ್ನ ಉಳಿಸಿ ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ. ನನಗೂ ಖುಷಿ ಆಗ್ತಿದೆ ಗೆಳೆಯ. ಇವತ್ ನೀನು ತುಂಬಾ ಒಳ್ಳೆ ಕೆಲಸನೇ ಮಾಡಿದೀಯಾ. ಅಯ್ಯೋ, ಕೋತಿ ಕೋತಿ ತರ ಆಡುತ್ತೆ, ನೀನು ಹುಷಾರಾಗಿರು. ಬಾಕಂದ ನಾನ್ ಪದೇ ಪದೇ ಕೋತಿಯಿಂದ ಹೊಡೆಸ್ಕೋತಾ ಇದ್ದೇನೆ. ಲಡ್ಡು ಸಿಂಗ್ ಸರ್, ಇದ್ಯಾವತ್ತೂ ನಿಮ್ಮನ್ನ ಮರೆಯೋದಿಲ್ಲ. ತಾತ, ಇಲ್ಲಿಂದ ನೀವು ವಾಪಸ್ ಹೋಗಿ ಪ್ಲೀಸ್. ಮುಂದೆ ತುಂಬಾನೇ ಡೇಂಜರ್ ಇದೆ ಗೊತ್ತಾ. ಮಾದಪ್ಪ, ತಾತ ಅವ್ರನ್ನ ಹುಷಾರಾಗಿ ಕರ್ಕೊಂಡು ಹೋಗು. ನಡಿ. ಓಕೆ ಸರ್. ಈಗೇನ್ ಮಾಡೋದು ಶಿವ? ನಮ್ಗಿಂತ ಮುಂಚೆ ಇವರೇ ಅಲ್ಲಿ ತಲುಪಿಬಿಡ್ತಾರೆ ಅನ್ಸುತ್ತೆ. ಈಗ ನಮ್ಮ ಹತ್ರ ಸೈಕಲ್ಸ್ ಕೂಡ ಇಲ್ಲ. ಇರಿ, ನಾನೇನಾದ್ರೂ ಮಾಡ್ತೀನಿ. ಈ ಹುಡುಗ ಸೋಲನ್ನ ಒಪ್ಕೊಳ್ಳೋದೇ ಇಲ್ಲ. ಇವನನ್ನ ಮುಗಿಸ್ಬಿಡಿ. ನೀವೆಲ್ಲ ತುಂಬಾ ಗಟ್ಟಿಯಾಗಿ ಹಿಡ್ಕೊಳ್ಳಿ. ನಾನು ಸ್ಪೀಡ್ನ ಜಾಸ್ತಿ ಮಾಡ್ತಿದ್ದೀನಿ. ಶಿವ, ಬೇಗ ನಡಿ, ಅವರು ನಮ್ಮ ಹಿಂದೆನೇ ಇದ್ದಾರೆ. ಅವನು ಶಿವನ ಹಿಡಿತಾನೆ. ಅಯ್ಯೋ, ಹೇಗ್ ಹಿಡ್ಕೊಳ್ತಾರೆ? ಶಿವನ್ ತಾತನ ಹಾಡು ಮುಂದೆ ಏನೂ ಇಲ್ಲ. ತಾತ ವಾಪಸ್ ಹೋಗಿಲ್ಲ. ಯುವರಾಜ, ಹಿಂದೆ ನೋಡಿ. ಸ್ಪೀಡ್ ಜಾಸ್ತಿ ಮಾಡಿ. ಮುಂದೆ ದಾರಿ ಇಲ್ಲ ಅನ್ಸುತ್ತೆ.
ದಾರಿ ಮುಗೀತು ಮತ್ತೆ ನಮ್ ಕತೆನೂ ಮುಗೀತು. ಶಿವ, ಮುಂದೆ ಜಾಗ ಇಲ್ಲ. ಹಿಂದ್ಗಡೆ ಐಸ್ ಬಂಡೆ ಬರ್ತಿದೆ. ಇವಾಗ ನಮ್ ಕತೆ ಮುಗೀತು. ಆದಿ ಸುಮ್ನೆ ಇರು. ಬೇರೆ ಆಪ್ಷನ್ ಆದ್ರೂ ಏನಿದೆ? ಗೆಳೆಯರೇ, ನನ್ ಮೇಲೆ ನಂಬಿಕೆ ಇಡಿ. ಓಕೆ, ರೆಡಿ, ಸ್ಟಡಿ, ಹೋಲ್ಡ್ ಆನ್, ಗೋ. ಇಲ್ಲಿ ಎಲ್ರು ನಿಂತ್ಕೊಳ್ಳಿ. ಆ ಬ್ರಿಡ್ಜ್ ಗೇಟ್ ಒಳಗಡೆಯಿಂದಾನೆ ತೆಗೆಯೋದು. ಮತ್ತೆ ಒಳಗಡೆ ಹೋಗಕ್ಕೆ ಯಾವುದೇ ದಾರಿ ಇಲ್ಲ. ಒಳಗಡೆ ಹೋಗ್ಬೇಕು ಅಂದ್ರೆ ಮೊಸಳೆಗಳನ್ನ ದಾಟ್ಬಿಟ್ಟು ಹೋಗ್ಬೇಕು. ಬ್ಯಾಟ್ರಿ ಡೆಡ್ ಆಗಿದೆ. ನಾನೀಗ ಸೈಕಲ್ನ ಹಾರಿಸೋದಕ್ಕಾಗೋದಿಲ್ಲ. ಚಿಂತೆ ಮಾಡಬೇಡ ಶಿವ, ಚಿಂತೆ ಮಾಡಬೇಡ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಈ ಮರನ ನೋಡು, ಇದನ್ನ ಹೇಗಾದ್ರೂ ಮಾಡಿ ಕೆಳಗಡೆ ಬಗ್ಸು. ಆಮೇಲೆ ನೋಡು ನಾನು ಹೇಗೆ ಅರಮನೆ ಒಳಗೆ ಹೋಗಿ ಗೇಟ್ನ ಓಪನ್ ಮಾಡ್ತೀನಿ ಅಂತ. ನಾಡಿ ನಾಡಿ. ಓಕೆ ಶಿವ, ಈಗ ಕ್ಲ್ಯಾಂಪ್ನ ರಿಲೀಸ್ ಮಾಡು. ನಾನು ನೇರವಾಗಿ ಆ ಅರಮನೆ ಒಳಗಡೆ ಹೋಗಿ ಲ್ಯಾಂಡ್ ಆಗ್ತೀನಿ. ಆ ಮೊಸಳೆಗಳ ಹತ್ರ ಲ್ಯಾಂಡ್ ಆಗ್ಬೇಡಿ, ಬೇರೆ ಕಡೆ ಎಲ್ಲಾದ್ರೂ ಆಗಿ. ಅಯ್ಯೋ, ಯಾಕೆ ಸಾರ್ನ ಹೆದರ್ಸ್ತಾ ಇದೀಯಾ? ಹೇಗೋ ಅವರು ಸರಿಯಾಗಿ ಕೆಲಸನ ಮುಗಿಸೋದಿಲ್ಲ, ಆದ್ರೆ ಪ್ರಯತ್ನ ಅಂತೂ ಮಾಡ್ತಾರೆ. ಅಯ್ಯೋ, ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ, ಅರಮನೆ ಒಳಗೆ ಹೋಗ್ತಿಲ್ಲ. ಶಿವ, ಶಿವ, ಅಯ್ಯೋ ಕಾಪಾಡು. ಅಯ್ಯ, ಶಿವ, ಶಿವ. ಅಯ್ಯೋ, ನೀವ್ ಹಾರೋದಾಗಿದ್ರೆ ಆ ಕಡೆ ಹಾರ್ಕೊಂಡು ಹೋಗ್ಬೋದಾಗಿತ್ತಲ್ಲ, ಈ ಕಡೆ ಯಾಕೆ ಬಂದ್ರಿ? ಜೈರಾಮ್ ಸರ್ ಅವರು ನಿಮ್ ಬಗ್ಗೆ ಹೇಳ್ತಿರೋದು ಕರೆಕ್ಟೇ ಅನ್ಸುತ್ತೆ. ಶಬ್ಬಾಸ್ ಶಿವ, ವೆಲ್ ಡನ್. ನಮ್ ಕಮಾಂಡೋ ಕೋರ್ಸ್ ಅಲ್ಲಿ ಹೀಗೆ ಹೇಳ್ಕೊಟ್ಟಿದ್ರು. ವೆರಿ ಗುಡ್. ಕೊನೆಗೂ ನಾವು ವಿಲ್ಲಿರುವಂತ ಪ್ಯಾಲೇಸ್ಗೆ ತಲುಪಿಬಿಟ್ವಿ. ಈ ಡೋರ್ ಏನಕ್ಕೆ ಓಪನ್ ಆಗ್ತಿಲ್ಲ? ಇದೇ ಅದರ ಕೀ ಅಂತ ಅನ್ಸುತ್ತೆ. ಈ ಹೂವಿನ ಆಕಾರನ ನಾವು ಲೈನ್ ಆಗಿ ಕರೆಕ್ಟ್ ಆಗಿ ಜೋಡಿಸಿದ್ರೆ ಈ ಡೋರ್ ಓಪನ್ ಆಗಬಹುದೇನೋ. ಸರಿಯಾಗಿ ಹೇಳ್ದೆ ಶಿವ. ನಡಿ, ಎಲ್ರೂ ಸೇರಿ ತಿರುಗಿಸೋಣ.
ಅಯ್ಯ ನನಗೇನು ಕಾಣಿಸ್ತಿಲ್ಲ. ಅಯ್ಯೋ ಅಯ್ಯೋ ನನ್ಗಂತೂ ಇಲ್ಲಿ ಏನೂ ಸಿಗ್ತಾ ಇಲ್ಲ ಶಿವ. ಅಲ್ಲಿದೆ ನೋಡಿ. ಅಷ್ಟೊಂದು ಮೇಲೆ ನಾವು ಹೇಗ್ ತಲುಪೋದು? ಈಗ ನನ್ನ ಸೈಕಲ್ ಬ್ಯಾಟ್ರಿ ಕೂಡ ಡೆಡ್ ಆಗಿದೆ. ನೀನ್ ಹೋಗುವಂತ ಅವಶ್ಯಕತೆನೇ ಇಲ್ಲ, ನಾನಿದ್ದೀನಲ್ಲ. ಮಲ್ಲಪ್ಪ, ನೀನು ಮಕ್ಕಳನ್ನೆಲ್ಲ ವಿಚಾರಿಸ್ಕೋತಾ ಇರು, ನಾನು ಹೋಗಿ ವಿಲ್ನ ತಗೊಂಡು ಬರ್ತೀನಿ. ಮಗು, ನಿನಗಿನ್ನು ನನ್ನ ತಾಕತ್ ಬಗ್ಗೆ ಗೊತ್ತಿಲ್ಲ. ನಿನ್ ಒಳ್ಳೇದಕ್ಕೆ ಹೇಳ್ತೀನಿ, ನನ್ ಜೊತೆ ಫೈಟ್ ಮಾಡಬೇಡ. ಫೈಟ್ ಮಾಡೋದು ಶಕ್ತಿಯಿಂದ ಅಲ್ಲ, ಬುದ್ಧಿಯಿಂದ ಅಂಕಲ್. ಮತ್ತೆ ನನ್ನ ಮಗು ಅಂತ ಕರಿಬೇಡಿ. ಶಿವ, ಶಿವ ಅಂತ ನನ್ನ ಹೆಸರು. ಇದು ಕೈಗೆ ಯಾಕೆ ಸಿಗ್ತಾ ಇಲ್ಲ? ರೇವಾ, ಈ ಬಾಕ್ಸ್ ಮೇಲಲ್ಲ, ಕೆಳಗೆ ಇದೆ. ಮೇಲಿರೋದು ಅದರ ರಿಫ್ಲೆಕ್ಷನ್ ಅಷ್ಟೇ. ಶಿವ, ನಾನು ಹೋಗ್ತಾ ಇರ್ತೀನಿ. ನೀನ್ ಇಲ್ಲೇ ಇರು ರೇವಾ, ನಾನ್ ಹೋಗ್ತಾ ಇರ್ತೀನಿ. ಅಯ್ಯೋ ಸಾರ್, ನಮ್ ಕಮಾಂಡೋ ಟ್ರೈನಿಂಗ್ ನಲ್ಲಿ ಹೇಳ್ಕೊಟ್ಟಿದ್ದಾರೆ. ಐ.
ಶಿವ, ಆ ವಿಲ್ಲನ್ನ ನನಗೆ ಕೊಟ್ಬಿಡು. ನಿನಗೆ ಏನ್ ಬೇಕಾದ್ರೂ ಕೊಡ್ತೀನಿ. ನಿನಗೆ ವಿಲ್ ಸಿಗೋದಿಲ್ಲ, ಜೈಲ್ ಸಿಗುತ್ತೆ. ಲಡ್ಡು ಸಿಂಗ್ ಸರ್, ಇವನ್ನ ಅರೆಸ್ಟ್ ಮಾಡಿ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಕಳ್ತನ ಮಾಡ್ತಿದ್ರೆ ಜನ ಹೇಳ್ತಾರೆ ಕಳ್ತನ ಬಿಟ್ಬಿಡು, ಇಲ್ಲಾಂದ್ರೆ ಲಡ್ಡು ಸಿಂಗ್ ಬರ್ತಾರೆ ಅಂತ. ಮತ್ತೆ ಕಳ್ತನನ ಬಿಟ್ಬಿಡ್ತಾ ಇದ್ದ. ಮತ್ತೆ ನೀನು ನಮ್ ಸಿಟಿನ ಲೂಟಿ ಮಾಡೋದಕ್ ಬಂದಿದೀಯಾ. ಯು ಆರ್ ಅಂಡರ್ ಅರೆಸ್ಟ್. ಕೊಡು, ಆ ವಿಲ್ನ ನನಗೆ ಕೊಟ್ಬಿಡು. ಮಲ್ಲಪ್ಪ, ನೀನು ಶಿವನ ವಿಚಾರಿಸ್ಕೋ, ನಾನು ವಿಲ್ನ ತಗೊಂತೀನಿ. ನಾನಿವತ್ ನಿನ್ನ ಮುಗಿಸ್ಬಿಡ್ತೀನಿ ಮಗು. ವಿಕ್ರಾಲ್ನ ತಾಳಕ್ಕೆ ಇಡೀ ಪ್ರಪಂಚನೇ ಕುಣಿಯುತ್ತೆ. ನೀನ್ ಯಾವ ಮಹಾ ಇವನ್ಗೆ ತುಂಬಾನೇ ಶಕ್ತಿ ಇದೆ. ಇವನ ಮಸಲ್ಸ್ ನ ವೀಕ್ ಮಾಡ್ಬೇಕಾಗತ್ತೆ. ವಿಲ್ ಕತೆ ಅಂತೂ ಮುಗೀತು ಶಿವ. ಈಗ ನನ್ನ ಏನು ಮಾಡಕ್ಕಾಗಲ್ಲ ನೀನು. ಸಾಕು ಸಾಕು ಮಾಡು. ಇನ್ನು ನಾನು ಹೊಡೆದಾಡೋದಕ್ಕೆ ಇಷ್ಟಪಡೋದಿಲ್ಲ. ಹೊಡಿಯೋದ್ ಬೇಕಾಗಿಲ್ವಾ ಅಥವಾ ನಿಂಗೆ ಹೊಡಿಯೋಕ್ಕಾಗ್ತಿಲ್ವಾ? ಇವಾಗ ಬರೀ ಶಿವ ನಿಂಗೆ ಹೊಡೆದಿದ್ದು. ನಾನೇನಾದ್ರೂ ಹೊಡಿಯಕ್ ಶುರು ಹಚ್ಕೊಂಡ್ರೆ ಹಾಗಾದ್ರೆ ನಾನು ನಿನ್ ಜೊತೆ ಮೊದಲು ಹೊಡೆದಾಡ್ತೀನಿ. ಶಿವ, ನಾನ್ ಬರೀ ತಮಾಷೆ ಮಾಡ್ತಿದ್ದೆ. ತಾತ, ನೀವ್ ಇನ್ನೂ ಹೋಗಿಲ್ವಾ? ನಾನ್ ನಿನ್ನ ಬಿಟ್ಟು ಹೇಗ್ ಹೋಗ್ಲಿ? ತಾತ ಅವರು ಹೋಗ್ಲಿಲ್ಲ ಅಂದ್ರೇನಂತೆ, ವಿಲ್ಲಂತೂ ಹೋಯ್ತು. ಈಗ ಇಲ್ಲಿನ ಅಧಿಕಾರ ನಂದು. ಇಲ್ಲಿ ಯಾರ ಅಧಿಕಾರನೂ ಇಲ್ಲ. ವಿಲ್ಲು ಲಡ್ಡು ಸಿಂಗ್ ಸರ್ ಹತ್ರ ಇದೆ. ಅದು ಸಿಕ್ಕಿದ ತಕ್ಷಣ ಅದನ್ನ ತೆಗೆದು ಲಡ್ಡು ಸಿಂಗ್ ಸರ್ ಕೈ ಕೊಟ್ಟೆ. ಇಲ್ಲಿದೆ ನಿಜವಾದ ವಿಲ್ಲು. ಮತ್ತೆ ಇದನ್ನ ನಿಜವಾದ ಪ್ರಿನ್ಸ್ಗೆ ವೇದಾ ಸಿಟಿ ಜನರ ಎದುರಿಗೆ ಕೊಡ್ತೀನಿ. ನಿಜವಾದ ಪ್ರಿನ್ಸ್? ಹೌದು ಶಿವ, ನಾನು ಅಮೆರಿಕಕ್ಕೆ ಫೋನ್ ಮಾಡಿ ನಿಜವಾದ ಪ್ರಿನ್ಸ್ ನ ಹುಡುಕಿದ್ದೀನಿ. ನನ್ಗೆ ಗೊತ್ತಿತ್ತು ಇವನು ನಿಜವಾದ ಪ್ರಿನ್ಸ್ ಅಲ್ಲ ಅಂತ. ಇವರ ಪೂರ್ವಜರು ಇಡೀ ನಗರವನ್ನ ಜನರಿಗೆ ಕೊಟ್ಬಿಟ್ಟಿದ್ರು. ಇವ್ರನ್ನ ವಂಚಿಸಿ ಆ ಕಳ್ಳರು ವಶಪಡಿಸ್ಕೊಳಕ್ ನೋಡಿದ್ರು. ಹಾಗಾಗಿ ನಾನು ಹುಡುಕಾಡಿ ನಿಜವಾದ ಪ್ರಿನ್ಸ್ ನ ಅಮೆರಿಕದಿಂದ ಕರೆಸಿದ್ದೀನಿ. ಈ ವಿಕ್ರಾಲ್ ಅನ್ನೋ ವ್ಯಕ್ತಿ ನನ್ನ ಫ್ರೆಂಡು. ನನ್ನ ಲೈಫ್ ಸ್ಟೋರಿನ ಫಿಲ್ಮ್ ತೆಗಿತೀನಿ ಅಂತ ನನ್ನಿಂದ ಎಲ್ಲ ಕೇಳಿ ಪಡ್ಕೊಂಡ. ಇವನು ಗೊತ್ತಿತ್ತು ವೇದಾ ಸಿಟಿಲಿ ನಿಜವಾದ ಪ್ರಿನ್ಸ್ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅಂತ. ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಅವನಿಲ್ಲಿ ಕಂಟ್ರೋಲ್ ಮಾಡಬೇಕು ಅಂತ ಬಂದ. ಈ ಸಿಟಿನ ನಮ್ಮ ತಾತ ವೇದಾಂತ್ ಜಿ ಅವರು ನಿಮಗೆ ಕೊಟ್ಟಿರೋದು.
ಈಗ ಈ ಸಿಟಿ ನಿಮ್ದೇನೆ ಮತ್ತೆ ಇನ್ಯಾವಾಗ್ಲೂ ಇದು ನಿಮ್ದೇನೆ. ಈ ಸಿಟಿಯಿಂದ ಯಾರು ನಿಮ್ಮನ್ನ ಹೊರಗಾಕೋಲ್ಲ. ಯುವರಾಜ ವೇದ್ ಕುಮಾರ್ಗೆ, ವೇದ್ ಕುಮಾರ್ಗೆ, ಯುವರಾಜ ವೇದ್ ಕುಮಾರ್. ನಾನು ಒಂದ್ ಸ್ವಲ್ಪ ಏನು ಹೇಳಬೇಕು. ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ ವಿಕ್ರಾಲ್ನ ತಾಳಕ್ಕೆ ಇಡೀ ಪ್ರಪಂಚನೇ ಕುಣಿಯುತ್ತೆ ಅಂತ. ಸುಳ್ಳು, ಎಲ್ಲ ಸುಳ್ಳು. ವಿಕ್ರಾಲ್ನ ತಾಳಕ್ಕಲ್ಲ, ಶಿವನ ತಾಳಕ್ಕೆ ಇಡೀ ಪ್ರಪಂಚನೇ ಕುಣಿಯೋದು. Watch India's largest kids library only on Jio Hotstar. Download the app now.